ಇದಕ್ಕೂ ಧರ್ಮ ಅಂತಾರ. ಧರ್ಮ ಧರ್ಮ ಅಂದವರೆಲ್ಲ ಇವತ್ತು ತುತ್ತು ಕೂಳಿಗೂ ಗತಿಯಿಂದ ಬೀದಿ ಬೀದಿ ತಿರುಗೋದನ್ನ ನಾನು ನೋಡ್ತಾನೆ ಇದ್ದೀನಿ. ನೋಡಿ, ಗಾಳಿ ಬಂದಾಗ ತೂರ್ಕೋಬೇಕು, ಅದುವೇ ಜಾಣರ ಲಕ್ಷಣ. ಸತ್ಯ ನನಗೆ ಸುಖ ಸಿಗದಿದ್ದರೂ ಒಂದೊಂದು ದಿನ ನನ್ನ ಬಾಳಿನಲ್ಲಿ ಮುತ್ತಿನ ಹನಿಗಳು ಉದುರುತ್ತವೆ. ಆ ಮುತ್ತಿನ ಹನಿಗಳು ಉದುರೋದ್ರೊಳಗೆ ಈ ನಿಮ್ಮ ಬಳಲಿ ಬೆಂಡಾದ ದೇಹ ಮಣ್ಣು ಸೇರುತ್ತೆ. ಆಗ ನಿಮ್ಮ ಧರ್ಮ ಬಂದು ಕಾಪಾಡುತ್ತಾ. ಹೇಗೆ ಕಾಪಾಡಿಕೊಂಡಿಲ್ಲ? ಪತಿಯೇ ದೇವರೆಂದು ಸತಿ ಧರ್ಮದಿಂದ ಬಾಳುತ್ತಿದ್ದಾಗ ಯಮ ಮಾಡಿಕೊಂಡು ಹೋದಾಗ ಧರ್ಮ ಶಿಖರವನ್ನೇರಿದ ಸಾತ್ವಿ ಯಮನೊಡನೆ ಹೋರಾಡಿ ಪತಿಯ ಪ್ರಾಣ ಮರಳಿ ಪಡೆದು ಮತ್ತೆ ಮುತ್ತೈದೆಯಾಗಿ ಬಾಳಲಿಲ್ಲವೇ ಸತ್ಯವಾನ ಸಾವಿತ್ರಿ. ಅವಳನ್ನು ಧರ್ಮ ಕಾಪಾಡಿತು ಅಥವಾ ಅಧರ್ಮ ಕಾಪಾಡಿತು? ಈ ನಿಮ್ಮ ಹಳೆ ಕಾಲದ ಪುರಾಣ ತತ್ವ ನನಗೊಂದು ಅರ್ಥ ಆಗಲ್ಲ. ಸುಮ್ಮನೆ ಯಾಕೆ ಹೇಳ್ತಾ ಇದ್ದೆ? ನೀನೇನೇ ಹೇಳಿದರು ನಾನು ಕಾಮುಕನಲ್ಲ ತಾಯಿ. ಈ ಕಾಮಿನಿ ಬಿದ್ದಿರುವ ಬಲೆಯಲ್ಲಿ ನೀವು ಬಿದ್ದಿರುವಾಗ ಕಾಮುಕನಾಗದೆ ನಿಮಗೆ ಬೇರೆ ದಾರಿನೇ ಇಲ್ಲ. ಗರತಿಯರು ಬಾಳಿ ಬೆಳಕಿದ ಮನೆ ವೇಶ್ಯರ ಆಗರವಾಯಿತೆ. ಕಾಲಕ್ಕನುಗುಣವಾಗಿ ಎಲ್ಲರೂ ಬದಲಾಗಲೇಬೇಕಲ್ವಾ ಮಾವ? ಇನ್ನು ಲಜ್ಜೆಗೆಟ್ಟೊಳಗೆ ಮಾತಾಡೋದಕ್ಕಿಂತ ಅದು ಹೋಗದೆ ಒಳ್ಳೆಯದು. ನೀವು ಬರೋ ಸ್ವಲ್ಪ ತಡ ಆಗಿದ್ರು ಈ ಪಾಪಿ ನನ್ನ ಶೀಲನೆ ಹಾಳು ಮಾಡ್ಬಿಡ್ತಿದ್ದಾರೆ. ಮಗಳಂತಿರುವ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದ್ಯಾ? ನಿಂದು ಒಂದು ಜನ್ಮಾನ ಹೆಂಡತಿಯ ಮತ್ತೆ ಬನ್ನಿ ಮನೆಗೆ. ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಹಣ ಸಹಾಯ ಅತ್ತಿಗೆ ಏನನ್ನಾಗಿದೆ? ಅವಳು ಬದುಕುವಂತಿಲ್ಲ, ಅದಕ್ಕಾಗಿ ಹಣಕ್ಕೆ ನಾನು ತಗೊಂಡಿದ್ದೆ. ಇವಾಗ ನಿಮ್ಗೆ ಎಷ್ಟು ಹಣ ಬೇಕಣ್ಣ? 30,000 ರೂಪಾಯಿ ಬೇಕಾಗಿ. ಬರೀ 30,000 ಅಲ್ಲದೆ 30,000 ಅಂತ ಕೊಟ್ಟು ಕಳ್ಸಕ್ಕಾಗಲ್ಲ. ನಾನ್ ಕೊಡಲ್ಲ. ನಿಮಗ್ ದುಡ್ಡು ಜಾಸ್ತಿ ಆಗಿದ್ರೆ ಹೋಗಿ ನೀವು ಕೊಡೋದು. ಅಣ್ಣ ನಾನೇ ರೀ ನನ್ನ ಮಾತು ಕೇಳ್ರಿ. ಸಾಕಲ್ವಣ್ಣ? ಬರೀ 30,000 ಸಾಕಲ್ಲ? ಈಗ ನೀನು 30,000 ನೀವು ಓಡಿಸೋದು ಸತ್ತೋದ್ರೆ ಆ ಅಪರಾಧನು ನಾವೇ ಒಪ್ಕೋಬೇಕಾಗುತ್ತೆ. ಕೇಳಿಸ್ಕೊಂಡೇನೋ ನನ್ನ ಹೆಂಡತಿ ಮಾತನ್ನ. ಗೊತ್ತಿರತ್ತೆ ಅವಳ ಮಾತು ಕೇಳಿ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನ ಮೇಲೆ ಈ ಮನೆಯಲ್ಲಿ ಅಷ್ಟೇ ಅಲ್ಲ, ಈ ಊರಲ್ಲೆಲ್ಲಾದ್ರೂ ನಿನ್ನ ಮುಖ ಕಂಡ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಎಲ್ಲಿದೆ ದೇವರೇ ಕಲಿಗರ್ಭದಲ್ಲಿ